ಏರುವಿಕೆ, ಇಳಿಯುವಿಕೆ ಇವೆಲ್ಲವೂ ಮನುಷ್ಯ ಜೀವನದ ಸಾಮಾನ್ಯ ಸಂಗತಿಗಳು. ಏರಿದವ ಇಳಿಯಲೇಬೇಕು, ಕೆಳಗಿಳಿದವ ಮತ್ತೊಮ್ಮೆ ಸಾಧನೆಯ ಪಥದಲ್ಲಿ ಏರಲೇಬೇಕು. ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನ ಇವರಲ್ಲಿ ಇನ್ನಷ್ಟು ಬೆಳೆಸಬೇಕಾಗಿದೆ. ಹೌದು ತಂದೆ. ಅದು ನಿಮ್ಮ ಕೃಪೆಯಿಂದ ಆಗಬೇಕು ತಂದೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸೋದು ಇತ್ತೀಚೆಗೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಪ್ರತಿಯೊಬ್ಬರೂ ತಮ್ಮ ಸ್ವಂತದ ಲಾಭಕ್ಕಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಸಿದ್ಧಲಿಂಗ. ಇದು ನಿನಗೆ ತಿಳಿಯದ್ದೇನಲ್ಲ. ಆ ಮನೋಭಾವವನ್ನು ಅಷ್ಟು ಸುಲಭಕ್ಕೆ ಅಳಿಸಲು ಸಾಧ್ಯವಿಲ್ಲ. ಹಾಗಿಂದ ಮಾತ್ರಕ್ಕೆ ಪ್ರಯತ್ನವನ್ನು ಮಾತ್ರ ಎಂದಿಗೂ ಬಿಡಬಾರದು. ಅದು ನಿಮ್ಮ ಕೃಪೆಯಿಂದ ಆಗಬೇಕು ತಂದೆ. ಖಂಡಿತವಾಗಿಯೂ ಸಿದ್ಧಲಿಂಗ. ಈಗೋ ಇಲ್ಲಿ ಕಾಣುತ್ತಿದೆಯಲ್ಲ ಈ ಮಲ್ಲಗಂಬ, ಸದ್ಯ ಇದರಂತೆಯೇ ಮನುಷ್ಯನ ಜೀವನ. ಕಂಬದ ತುದಿಯೇ ಸಾಧನೆಯ ಉತ್ತುಂಗ. ಹಿಡಿದು ಹತ್ತಿ ಬಿಟ್ಟರೆ ಅದೆಷ್ಟು ಸುಲಭ. ಆದರೆ ಎಣ್ಣೆ ಎನ್ನುವ ತಡೆ ಗುರಿ ಏರಲು ಅಡ್ಡವಾಗಿ ನಿಂತಿದೆ. ಅಂದರೆ ಎಣ್ಣೆಯೇ ವೈರಿಯಾಗಿದೆ. ಹಾಗೆಯೇ ಮನುಷ್ಯನಿಗೆ ಅವನ ಅರಿಷಡ್ವರ್ಗಗಳೇ ಶತ್ರು, ಅವನ ಮನಸ್ಸೇ ಶತ್ರು. ಮೊದಲು ನಮ್ಮೊಳಗಿನ ಶತ್ರುಗಳನ್ನು ಹೊರಗೆ ಕಳಿಸೋ ಕೆಲಸ ಮಾಡಬೇಕಾಗಿದೆ. ಈ ಮಕರ ಸಂಕ್ರಾಂತಿಯಂದು ತಮ್ಮ ಇರುವಿಕೆಯಿಂದಲೇ ಇಲ್ಲಿನ ಜನರಲ್ಲಿ ಸತ್ವ ಗುಣಗಳು ತುಂಬಿಕೊಳ್ತವೆ ಅನ್ನೋ ವಿಶ್ವಾಸ ನನಗಿದೆ ತಂದೆ. ಆಹಾ, ಇದಪ್ಪ ಸಂಸ್ಕಾರ ಅಂದ್ರೆ. ಇವ್ರು ಗೆಲ್ಲಬೇಕು ನೋಡಿ.